ಕೊನೆಯದಾಗಿ ನಿಮಗೆ ಬಿಗ್ ಬಾಸ್ ಮನೆ ಏನು ಕಲಿಸ್ತು? ನೀವು ಅವಾಗಲೇ ಹೇಳ್ತಾ ಇದ್ರಿ, ನಾನು ತುಂಬ ಜಿಪುಣ, ನಾನು ಏನು ಮಾಡಬೇಕು ಅದನ್ನು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ರಿಗ್ರೆಟ್ ಮಾಡ್ಕೊಳ್ತಾ ಇದ್ರಿ ನೀವು. ಅಂದರೆ ಇಲ್ಲ ನಾಳೆ ಏನು ಅಂತ ಚಿಂತೆ ಮಾಡಿಕೊಂಡು ಅಂತ. ಈಗೇನಾದರೂ ಚೇಂಜಸ್ ಮಾಡ್ಕೊಂಡಿದ್ದೀರಾ ಈ ಕ್ಷಣವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು? ಇಲ್ಲ ಮೇಡಮ್, ಏನು ಚೇಂಜಸ್ ಏನು ಮಾಡ್ಕೊಂಡಿಲ್ಲ. ಬಂದ ತಕ್ಷಣ 2 ಮಸಾಲೆ ದೋಸೆ ಕೊಡಿಸಿದ್ದೀನಿ ಅವಳಿಗೆ, ತಿಂದ್ಬಿಟ್ಟು ಮಲ್ಲಿಗೆ ಅವಳೆ. ಅದೊಂದು ಹೆಮ್ಮೆ ಇದೆ. ದೋಸೆ ಕೊಡಿಸಿಲ್ಲ ಅನ್ನೋ ಒಂದು ಇದಾಯಿತು. ಈಗ ಹೋಗ್ಬಿಟ್ಟು ಯಾರಾದರೂ ಸ್ಪಾನ್ಸರ್ಡ್ ಇದ್ದರೆ ಅವನ ಜೊತೆ ಬಟ್ಟೆ ಕೊಡಿಸ್ಬಿಡ್ತೀನಿ. ನನ್ನ ದುಡ್ಡಲ್ಲೇ ಕೊಡ್ತೀನಿ, ಏನು ಶಾಕ್ ಮಾಡ್ಕೊಬೇಡಿ. ಇನ್ನೂ ಬಿಗ್ ಬಾಸ್ ಅವ್ರು ಕೊಟ್ಟಿಲ್ಲ. ಒಳ್ಳೆ ಡ್ರೆಸ್ ಕೊಡಿಸಿ ದೇವಸ್ಥಾನಕ್ಕೆ ಕರ್ಕೋಗಿ ಅವಳಿಗೊಂದು ಪೂಜೆ ಮಾಡಿಸಿ ಕರ್ಕೊಬತ್ತೀನಿ ಮೇಡಮ್. ಏನು ಚೆನ್ನಾಗಿ ಸಂಭಾವನೆ ತೊಗೊಂಡಿದ್ದೀರಾ ಸರ್? ತೊಗೊಂಡಿದ್ದೀನಿ ಮೇಡಮ್, ತೊಗೊಂಡಿದ್ದೀನಿ. ಯಾವ್ದು ಕೇಳಲಿಲ್ಲ ಅಂದ್ರೆ ಸಂಭಾವನೆ ಮಾತ್ರ ಚೆನ್ನಾಗಿ ಕೇಳ್ತೀರಾ. ಅಂದರೆ ನಿಮ್ಮ ಇವಾಗ ಹೇರ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಯಾವುದು ಸಿನಿಮಾ ಆಫರ್ಸ್ ಏನು ರಿಜೆಕ್ಟ್ ಆಗೋ ಥರ ಯಾವುದು ಇಲ್ಲ ತಾನೆ? ಅಂದರೆ ಅಷ್ಟೊಂದು ಡೆಡಿಕೇಶನ್. ಇವತ್ತು ನೀವು ಟಾಪ್ 6 ಕಾರ್ತಿಕ್ ವಿನ್ನರ್ ಆಗಿರೋದಕ್ಕೆ ಕಾರಣವೂ ಅದು ಒಂದಿದೆ. ಹೌದು ಮೇಡಮ್, ಕಾರಣ ಇದೆ. ಬಟ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿದೆ. ಅದು ಖಂಡಿತವಾಗ್ಲೂ ಅದು ಅವ್ರಿಗೆ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆಗಳಲ್ಲಿ ನನಗೂ ಒಂದು ಸ್ವಲ್ಪ ಫೀಲ್ ಆಗಿದೆ. ಇರಲಿ, ಅದಕ್ಕೆಲ್ಲ ಸಾರಿ ಕೇಳಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಮೈಗೂಡಿಸ್ಕೊ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ನಲ್ಲಿ 1 ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಒಂದು ಡಿಸಿಪ್ಲಿನಿಂದ, ಡೆಡಿಕೇಶನಿಂದ ಮುಂದೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹಿಂದೆ ಬರೋಲ್ಲ. ಈ ಸಿನಿಮಾ ರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಣ್ಣ ಒಂದು ಹಾಸ್ಯ ಪಾತ್ರ ಮಾಡಿ ಜನರನ್ನು ನಗಿಸ್ಬೇಕು. ಮಾಡ್ತೀನಿ ಮೇಡಮ್, ಖಂಡಿತವಾಗ್ಲೂ ಮುಂದೆನೂ ನಗಿಸುವಂಥ ಕೆಲಸ ಮಾಡ್ತೀನಿ. ನನ್ನ ಜನಗಳು ನಾನು ಕೈ ಬಿಟ್ಟಿಲ್ಲ. ನನ್ನ ಏನು ದೊಡ್ಡ ಫ್ಯಾನ್ ಪೇಜ್ ಇದೆ ಹೊರಗಡೆ, ಆ ಫ್ಯಾನ್ ಪೇಜ್ ನನ್ನ ಕೈ ಬಿಡೋಲ್ಲ. ಆ ಫ್ಯಾನ್ ಪೇಜೇ ಈ ತುಕಾಲಿ ಸಂತುಗೆ ಬಹುಮಾನ. ಅದೇ 50 ಲಕ್ಷ, ಅದೇ ಕಪ್ಪು, ಅದೇ ಸ್ಕೂಟ್ರು ನನಗೆ. ಅದನ್ನು ಮರೆಯಲ್ಲ ಮೇಡಮ್. ಸರ್, ಸಂಗೀತ ಅವರು ಒಂದು ಮಾತು ಹೇಳ್ತಿದ್ರು, ನಾನು ಮನೆ ಹೊರಗಡೆ ಹೋದ್ಮೇಲೆ ಮೀಟ್ ಮಾಡೋದೇ ಇಲ್ಲದ ಒಬ್ಬ ವ್ಯಕ್ತಿ ಅಂದರೆ ಸಂತೋಷ್ ಅವರು ಅಂತ ಹೇಳ್ಬಿಟ್ಟು. ನೀವು ಮೀಟ್ ಮಾಡ್ತೀರಾ? ಇಬ್ಬರು ಮೀಟ್ ಆಗ್ತೀರಾ? ಖಂಡಿತ ಮೇಡಮ್. ಅದು ಆಟ, ಇದು ಜೀವನ ಪಾಠ. ಈ ಆಟದಲ್ಲಿ ಇರದೇ ಇರೋದು ಜೀವನ ಪಾಠದಲ್ಲಿರುತ್ತೆ. ಅದೆಲ್ಲ ಟಾಸ್ಕು, ಇದು ಟಾಸ್ಕು. ಅವ್ರು ತುಂಬ ಸ್ಟ್ರಾಂಗ್ ಲೇಡಿ ಆ್ಯಕ್ಚುಲಿ ಸಂಗೀತ. ಅವ್ರು ಗೆದ್ದಿದ್ರು ಖುಷಿ ಆಗ್ತಾಯಿತ್ತು. ಡಿಸರ್ವ್ಡ್ ಅವರೆಲ್ಲ. ಯಾರು ಬಂದಿದ್ರು ಖುಷಿ ಆಗ್ತಾಯಿತ್ತು. ಒಳ್ಳೇದಾಗಲಿ ಮೇಡಮ್. ಅವ್ರಿಗೆ ಬದುಕಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ಹತ್ತಿದ್ದಾರೆ, ಖುಷಿಪಟ್ಟಿದ್ದಾರೆ, ನಕ್ಕಿದ್ದಾರೆ ನನ್ನಿಂದನೂ. ನಾನು ನಿನ್ನ ಕಾಮಿಡಿಗೆ ನಗು ಬರಲ್ಲ ಅಂತಿದ್ದವರು ನನ್ನ ಕಾಮಿಡಿ ನೋಡಿ ನಕ್ಕಿದ್ದಾರೆ. ಖುಷಿಯಾಗಿರಲಿ ಮೇಡಮ್ ಸಂಗೀತ ಅವರು. ಫೈನಲಿ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಎಲ್ರಿಗೂ ಏನು ಹೇಳ್ತೀರಾ ಸರ್, ಕನ್ನಡಿಗರಿಗೆ? ನನ್ನ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪುಟ್ಟ ಕಲಾವಿದ ತುಕಾಲಿ ಸಂತೋಷ್ ಮಾಡೋ ಅನಂತ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ತೆ. ನೀವೆಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಿ. ನಿಮ್ಮನ್ನು ನಗಿಸೋವಂಥ ಒಂದು ಕಾಯಕ ಮಾಡ್ತಾಯಿದ್ದೀನಿ. ನಗ್ತಾಯಿರಿ, ನಗಿಸ್ತಾಯಿರಿ, ಆರೋಗ್ಯದಿಂದಿರಿ. ನಗು ಅಷ್ಟೇ ನಮ್ಮ ಎಲ್ಲ ಕಾಯಿಲೆಗಳಿಗೆ ಮದ್ದು. ನಾನು ಖಂಡಿತವಾಗ್ಲೂ ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ನಗಿಸ್ತೀನಿ. ಯಾವ ಫ್ಯಾನ್ ಪೇಜು ಅದು ಇದು ನಾನು ಯಾವುದನ್ನೂ ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನನ್ನ ಫ್ಯಾನ್ ಪೇಜೇ ನೀವಿರೋದಕ್ಕೆ ನಾನು ಇಲ್ಲಿರೋದು. ನಿಮ್ಮ ಪ್ರೀತಿನೇ ಈ ಪುಟ್ಟ ಕಲಾವಿದನ ಆಸ್ತಿ. ನಿಮ್ಮನ್ನ ಯಾವತ್ತೂ ಮರೆಯಲ್ಲ. ಲವ್ ಯು. ಬಿಗ್ ಬಾಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ, ಬಿಗ್ ಬಾಸ್ ಧ್ವನಿ ಮಿಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಮುಖಾಂತರ ಬೀನ್ ಬ್ಯಾಗಲ್ಲಿ ನಿಮ್ಮನ್ನ ನಗಿಸ್ತಾ ಇದ್ದಂಥ ಒಂದು ಸಿಚುವೇಶನ್ಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಶಾರ್ಟ್ಲಿ ನಿಮ್ಮನ್ನ ನಗಿಸೋವಂಥ ಕಾಯಕಕ್ಕೆ ಬಂದೇ ಬರ್ತೀನಿ. ಐ ಲವ್ ಯು, ಐ ಮಿಸ್ ಯು, ಲವ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ತುಕಾಲಿ ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.